ನಾನು ಆರಾಧಿಸುವಂಥ ದೇವರು ಆತನು ಬಹಳ ಬಹಳ ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಹೇಳ್ರಿ, ನನ್ನ ದೇವರು ಆತನು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯದನ್ನೇ ನನ್ನ ಲೈಫಲ್ಲಿ ಮಾಡುವ ಆತನಾಗಿದ್ದಾನೆ. ಆಮೇಲೆ ಇವತ್ತು ನನ್ನ ಒಂದು ಧ್ಯಾನ ಏನಂತಂದರೆ ಇಮ್ಯಾಜಿನೇಷನ್. ನಾವು ಕಲ್ಪನೆಯ ಒಂದು ಲೋಕದಲ್ಲಿ ನಾವು ಇದ್ದೇವೆ. ಆಮೇಲೆ ಇವತ್ತು ಕಲ್ಪನೆ ಹೇಗೆ ಮಾಡುವಂಥದ್ದು ಅಂದರೆ ಹುಚ್ಚು ಕಲ್ಪನೆ ಅಲ್ಲ ನಾನು ಹೇಳುವಂಥದ್ದು, ದೇವರ ವಾಕ್ಯವನ್ನು ತೆಗೆದು ಹೇಗೆ ನಾವು ಕಲ್ಪನೆಯನ್ನು ಮಾಡಿ ಅದನ್ನು ರೂಪಾಂತರವಾಗಿ ನಮ್ಮ ದೇಹದಲ್ಲಿ ಹೇಗೆ ಅದನ್ನು ಪಡೆದುಕೊಳ್ಳುವಂಥದ್ದು, ನನ್ನ ಕುಟುಂಬದಲ್ಲಿ ಅದನ್ನು ನಾವು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು ಎಂಬುದಾಗಿ ಕುರಿತಾಗಿ ಇವತ್ತನ್ನು ನಾವು ಮಾತನಾಡಲಿಕ್ಕೆ ಇದ್ದೇವೆ. ಆಮೇಲೆ ವಾಕ್ಯವನ್ನು ತೆಗೆದುಕೊಳ್ಳೋಣ. ಜ್ಞಾನೋಕ್ತಿ 4ನೇ ಅಧ್ಯಾಯ 21ನೇ ವಚನ. ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಹೌದು. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಓಕೆ, ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಹೃದಯ ಅಂತ ಹೇಳುವಾಗ ಏನಂತ ಫಿಸಿಕಲ್ ಆಗಿ ಇರುವಂಥ ಹಾರ್ಟ್ ಅದರಲ್ಲೆಲ್ಲ ನಮ್ಮ ಮನಸ್ಸಿನಲ್ಲಿ ಏನಾಗಿರ್ಬೇಕಂತಂದರೆ ಅದನ್ನು ಇಟ್ಟುಕೊಳ್ಬೇಕು. ಇವತ್ತು ಮನಸ್ಸಿನಲ್ಲಿ ನಾವು ದೇವರ ಮಾತುಗಳನ್ನು ಇಟ್ಕೊಂಡಿಲ್ಲ. ನಿಜನಾ ಇಲ್ವಾ? ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವ? ಮನಸ್ಸೇ ಇಲ್ವ ಯೋಚನೆ ಮಾಡುವಂಥದ್ದು. ಇಲ್ಲೇನು ಯೋಚನೆ ಮಾಡ್ತೀವೋ ಅದೇ ಇದು ಒಳಗೆ ನಡೆಯುವಂಥದ್ದು. ಹಾಗಾಗಿ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಆದರೆ ದೇವರ ಮಾತು ಹೇಳುತ್ತೆ ಆತನ ಮಾತುಗಳನ್ನು ನಿನ್ನ ಹೃದಯದಲ್ಲಿ ನೀನು ಇಟ್ಟುಕೊಳ್ಬೇಕು. ಹಾಗಾದರೆ ಅದು ಒಂದು ವೇಳೆ ನೀನು ಆ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡ್ರೆ ಏನಾಗುತ್ತೆ ಎಂಬುದಾಗಿ ನಾವು ನೋಡುವಾಗ ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಆರೋಗ್ಯವೂ ಆಗಿದೆ. ಆಮೇಲೆ ಆತನ ನುಡಿಗಳನ್ನು, ಆತನ ವಾಕ್ಯಗಳನ್ನು ಯಾರು ತನ್ನ ಮನಸ್ಸಿನಲ್ಲಿ ತನ್ನ ಹೃದಯದಲ್ಲಿ ಇಟ್ಟುಕೊಳ್ತಾರೋ ಅವರಿಗೆ ಅದು ಜೀವವಾಗಿ ಇರುತ್ತಂತೆ. ಆಮೇಲೆ ಹೇಳ್ರಿ, ನಿಮ್ಮ ಮನಸ್ಸಿನಲ್ಲಿ ಬೇರೆ ವಿಧವಾದಂಥ ಅಂದರೆ ಈ ಲೋಕದವರು ಯೋಚಿಸುವ ಹಾಗೆ ಬೇರೆ ಬೇರೆ ಯೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮಾಡಿದ್ರೆ ಅದು ಮರಣವನ್ನು ತಂದುಕೊಡುತ್ತೆ. ಆದರೆ ದೇವರ ವಾಕ್ಯವನ್ನು ನೀನು ಯಾವಾಗ ನಿನ್ನ ಮನಸ್ಸಿನಲ್ಲಿ ಇಟ್ಟು ನಿನ್ನ ಹೃದಯದಲ್ಲಿ ಅದನ್ನು ಆಲೋಚಿಸುತ್ತೀಯೋ ಆಗ ಅದು ನಿನ್ನ ಇಡೀ ದೇಹಕ್ಕೆ ಆರೋಗ್ಯವನ್ನು ರಿಲೀಸ್ ಮಾಡುವಂಥದ್ದಾಗಿದೆ. ಆಮೇಲೆ ನಿನ್ನ ದೇಹಕ್ಕೆ ಆರೋಗ್ಯ ಬೇಕಂತಂದರೆ, ನಿನ್ನ ದೇಹಕ್ಕೆ ಜೀವ ಬೇಕಂತಂದರೆ, ನಿನ್ನ ಕುಟುಂಬಕ್ಕೆ ಒಂದು ಜೀವ ಬೇಕಂತಂದರೆ ನೀನು ಮಾಡಬೇಕಾದದ್ದು ಒಂದೇ, ಆತನ ನುಡಿಗಳನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಆಮೇಲೆ ನಾವು ಆತನ ನುಡಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ, ಹೊರಗಡೆಯಿಂದ ಬಂದಂಥ ಸಂಗತಿಗಳನ್ನು ಏನು ಮಾಡ್ತಿದ್ದೇವೆ, ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಾಗ ನಮ್ಮ ಹೃದಯ ಏನು ಮಾಡುತ್ತೆ ಅಂತಂದರೆ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಹೇಗೆ ಅಂತ ನಾನು ಹೇಳ್ತೇನೆ. ಇಲ್ಲ ಯಾರೋ ಬಂದು ನಿಮ್ಮನ್ನು ಬೈದರು ಅಂತ ಅಂದ್ಕೊಳ್ಳೋಣ. ಬೈದಾಗ ಇಲ್ಲ ಜಗಳ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ದೊಡ್ಡ ಜಗಳ ಆಗುವಾಗ ಜೋರಾಗಿ ನೀವು ಕೂಗಾಡ್ತಾ ಇರ್ತೀರ, ನೀವು ಏನು ಮಾಡ್ತೀರಾ, ಜೋರಾಗಿ ಮಾತನಾಡ್ತಾ ಇರ್ತೀರ. ಆಗ ನಿಮ್ಮ ಮನಸ್ಸು ರೆಸ್ಪಾನ್ಸ್ ಮಾಡುತ್ತೆ ಮೊದಲು. ಅದಾದಮೇಲೆ ಹೃದಯ ಏನು ಮಾಡುತ್ತೆ? ಏನು ಮಾಡಲ್ವಾ, ಜೋರಾಗಿ ಒಡಗುಳಗೆ ಸ್ಟಾರ್ಟ್ ಮಾಡುತ್ತೆ, ಜೋರಾಗಿ ಪಂಪ್ ಮಾಡ್ತಾ ಇರುತ್ತೆ, ವೇಗವಾಗಿ ಚಲಿಸುತ್ತೆ, ರಕ್ತ ತಲೆಗೆ ಏರಿಬಿಡುತ್ತೆ. ಆಗ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಆ ಸಿಟ್ಟನ್ನ. ಯಾರು ಒಂದು 10 ಜನ ಬಂದು ನೀನನ್ನು ನಿಲ್ಲಿಸಿದ್ರೂ ನೀನು ಮಾತ್ರ ಆ ಜಗಳ ಆಗಿರ್ಬೋದು, ಆ ಸಿಟ್ಟನ್ನಾಗಿರ್ಬೋದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಿನ್ನ ಮನಸ್ಸು ಆಲ್ರೆಡಿ ಏನಾಗ್ಬಿಟ್ಟಿದೆ ಅಂತಂದರೆ ಈ ಲೋಕದ ಒಂದು ಮಾತುಗಳಿಗೆ ಅಡಿಕ್ಟ್ ಆಗಿಬಿಟ್ಟು ಇನ್ಫಾರ್ಮೇಷನ್ ಎಲ್ಲಿ ಕೊಟ್ಬಿಟ್ಟಿದೆ, ಹೃದಯಕ್ಕೆ ಕೊಟ್ಬಿಟ್ಟಿದೆ. ಹಲ್ಲೆಲೂಯಾ. ಹಾಗಾಗಿ ಇಡೀ ಶರೀರ ಏನು ಮಾಡುತ್ತೆ ಅಂತಂದರೆ ಒಂದು ಜಗಳಕ್ಕೋ ಇಲ್ಲ ಒಂದು ಯಾರಾದರೂ ಒಬ್ಬರು ಮಾತನ್ನು ಹೇಳಿದ್ರೆ ಇಲ್ಲ ಯಾರಾದ್ರ ಮೇಲೆ ಕೋಪ ಮಾಡುವಾಗ ಇಡೀ ಶರೀರ ಏನು ಮಾಡುತ್ತೆ ಅಂದರೆ ರೆಸ್ಪಾನ್ಸ್ ಮಾಡುತ್ತೆ. ಸುಮ್ಮನೆ ಅಳ್ತಾ ಇದ್ದರೆ ನಿಮ್ಮ ಶ್ವಾಸಕೋಶ ಏನಾಗುತ್ತೆ ಅಂದರೆ ಸಿಂಕ್ ಆಗುತ್ತೆ. ಸುಮ್ಮನೆ ಅಳಬಾರ್ದು, ಆದಷ್ಟು ಅದರೊಳಗಿರೋ ನೀರಿನ ಅಂಶ ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ, ನಿನಗೆ ಉಸಿರಾಟ ತೊಂದರೆ ಬರುತ್ತೆ. ಅದಾದಮೇಲೆ ಏನಾಗುತ್ತೆ, ಸೈನಸ್ ಪ್ರಾಬ್ಲಮ್ ಬರುತ್ತೆ. ಅದಾದಮೇಲೆ ಏನಾಗುತ್ತೆ, ಸೀನ್ತಾನೇ ಇರ್ತೀಯ 2 ದಿನಕ್ಕೂ. ಇದು ಯಾಕೆ ಬರ್ತಿದೆ? ಟ್ಯಾಬ್ಲೆಟ್ ಹಾಕ್ತೀಯಾ, ನಿನ್ನ ಕೈಯಲ್ಲೇ ದೇವರು ಕೊಟ್ಟಿದ್ದ. ಆಮೇಲೆ ನೀನೇನು ಮಾಡಿದೀಯಾ ಅಂತಂದರೆ ನೀನು ಯೋಚಿಸ್ತಾ ಇದೆಯಾ, ಯೋಚನೆ ಮಾಡುವಂಥದ್ದು ಹೃದಯದಲ್ಲಿ ಬರ್ತಿದೆ, ಹೃದಯದಿಂದ ನಿನ್ನ ಕಣ್ಣಲ್ಲಿ ನೀರು ಬರ್ತಿದೆ. ಇದರಿಂದ ಏನಾಗಿದೆ, ಶ್ವಾಸಕೋಶ ಹಾಳಾಗ್ತದೆ.
ಹಲ್ಲೆಲೂಯಾ. ಇದು ನಮಗೆ ಗೊತ್ತಿಲ್ಲ. ಕೆಲವೊಂದು ಕೋಪ ಮಾಡಿಕೊಳ್ಳುವಾಗ ಏನಾಗುತ್ತೆ, ಬಿ ಪಿ ರೈಸ್ ಆಗುತ್ತೆ. ರೈಸ್ ಆದಾಗ ಯಾವುದಕ್ಕೆ ತೊಂದರೆ ಮಾಡುತ್ತೆ? ಅದು ಕೋಪ ಬಂದಾಗ ಯಾವುದಕ್ಕೆ ತೊಂದರೆ ಆಗುತ್ತೆ? ಕೈಗೆ ತೊಂದರೆ ಆಗಲ್ಲ, ಕಾಲಿಗೆ ತೊಂದರೆ ಆಗಲ್ಲ, ಹಾರ್ಟಿಗೆ ತೊಂದರೆ ಆಗುತ್ತೆ. ಆಯಿತಾ? ಹಾರ್ಟಿಗೆ ತೊಂದರೆ ಆಗುತ್ತೆ. ನೆಕ್ಸ್ಟು ಬ್ರೈನಿಗೆ ತೊಂದರೆ ಆಗುತ್ತೆ. ಬ್ರೈನು ಹಾರ್ಟು ಇದ್ದು ಈ ಎರಡು ಏನಂತಂದರೆ ಎರಡು ಕಲೆಕ್ಷನ್ ಇರುತ್ತೆ. ಆ ಕಲೆಕ್ಷನ್ ಏನಾಗುತ್ತೆ ಅಂತಂದರೆ ಬಹಳ ಹೊಡೆತವನ್ನು ಕೊಡುವಂಥದ್ದಾಗುತ್ತೆ. ಕೋಪದಲ್ಲಿರುವಾಗ ನಾನು ಒಂದು ಬಿ ಪಿ ಮಿಷನ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾರಾದರೂ ಸಿಟ್ಟಲ್ಲಿ ಜಗಳ ಮಾಡುವಾಗ ಇಲ್ಲ ಕೋಪ ಮಾಡುವಾಗ ಬೇಗ ಬಿ ಪಿ ಚೆಕ್ ಮಾಡಿ ನೋಡಬೇಕು ಎಷ್ಟಿರುತ್ತೆ ಅಂತ. ಆಗ ಚೆಕ್ ಮಾಡಿದ್ರೆ ಹೆಚ್ಚು ಕಡಿಮೆ 300-400 ದಾಟಿರುತ್ತೆ. ಅಂದರೆ ಅಷ್ಟು ವೇಗವಾಗಿ ಅದು ಪಂಪ್ ಮಾಡ್ತಾ ಇರುತ್ತೆ. ಎಷ್ಟು ಕಷ್ಟ ಅಲ್ಲ ಅದಕ್ಕೆ. ಅಂದರೆ ದೇವರ ವಾಕ್ಯ ಹೇಳುತ್ತೆ, ನನ್ನ ನುಡಿಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ, ಆಮೇಲೆ ಮನಸ್ಸಿನಲ್ಲಿ ಇಟ್ಟುಕೋ, ಅದು ನಿನ್ನ ದೇಹಕ್ಕೆಲ್ಲ ಆರೋಗ್ಯವನ್ನು ತರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಆರೋಗ್ಯವನ್ನು ದೇವರು ಆಲ್ರೆಡಿ ಕೊಟ್ಟಿದ್ದಾನೆ. ದೈವಿಕ ಆರೋಗ್ಯ ನಮ್ಮ ಹಕ್ಕು. ಯಾರ ಹಕ್ಕಂತೆ? ನಮ್ಮ ಹಕ್ಕು. ನೀನು ಅದನ್ನು ಸ್ವತಂತ್ರಿಸಿಕೊಳ್ತೀಯ ಬಿಡ್ತೀಯೋ ಅದು ನಿನಗೆ ಸೇರಿದ್ದು. ಆಲ್ರೆಡಿ ದೇವರು ಕಲ್ವಾರಿ ಶಿಲುಬೆಯಲ್ಲಿ ಆತನು ಕೊಟ್ಟು ಬಿಟ್ಟಿದ್ದಾನೆ. ಆಮೇಲೆ ಆದರೆ ನನ್ನ ಕೈಯಿಂದಲೇ ನಾನು ಏನು ಮಾಡ್ತೇನೆ ಅಂತಂದರೆ ಆರೋಗ್ಯವನ್ನು ಹಾಳು ಮಾಡಿಕೊಡ್ತಾ ಇದ್ದೇನೆ. ಒಂದು ವಿಷಯ ಹೊರಗಿಂದ ಒಂದು ಇನ್ಫಾರ್ಮೇಷನ್ ಬಂದುಬಿಟ್ರೆ ನಮ್ಮ ಮನಸ್ಸಿದೆಯಲ್ಲ, ನೈಟೆಲ್ಲ ನಿದ್ರೆ ಮಾಡಲಿಕ್ಕೆ ಬಿಡೋದಿಲ್ಲ. ಈಗಲ್ಲ ಹಿಂಗೆ ಅಂದುಬಿಟ್ರಲ್ಲ, ಯವನಸ್ಥರಿಗೆ ಏನಿಸುತ್ತೆ, ರಕ್ತ ಕುದೀತಾ ಇರುತ್ತೆ ಹಂಗೆ. ಅದು ಇತ್ಯರ್ಥ ಮಾಡಲೇಬೇಕು ಅನ್ನಿಸ್ತಿರುತ್ತೆ. ಆದರೆ ಯಾರಿಗೆ ದೇವರ ವಾಕ್ಯ ಅವರು ಹೃದಯದಲ್ಲೋ ಮನಸ್ಸಿನಲ್ಲಿ ಇಟ್ಟುಕೊಳ್ತಾರೋ ಅವರ ಹೃದಯ ಶಾಂತವಾಗಿಯೇ ಇರುತ್ತೆ. ಅದಕ್ಕೆ ದಾವೀದನು ಬರೀತಾನೆ, ನನ್ನ ಮನವು ದೇವರನ್ನೇ ನಂಬಿ ಶಾಂತವಾಗಿರುವುದು. ಹಲ್ಲೆಲೂಯಾ. ನಿಮಗೆ ಎಷ್ಟವರನ್ನು ನಂಬಿರುವಂಥ ಹೃದಯ ಹೇಗೆ ಇರುತ್ತೆ ಅಂತಂದರೆ ಒಂದು ನದಿಯ ನೀರಾಗಿ ಇರುತ್ತೆ. ಎಷ್ಟು ಜನ ನದಿ ನೋಡಿದ್ದೀರಾ? ನೋಡಿಲ್ಲ? ನೋಡಿದ್ದೀರಾ ಇಲ್ವಾ? ನದಿ ನೋಡಿದ್ದೀರಾ? ಹೆಂಗಿರುತ್ತೆ ನದಿ? ಅಲೆಗಳು ಬರುತ್ತಾ? ನದಿಯಲ್ಲಿ ಅಲೆ ಬರುತ್ತಾ? ಯಾಕೆ ಬರಲ್ಲ ಅಲ್ಲಿ? ನದಿಗೂ ಸಮುದ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ಕರ್ತನು ನಿಮ್ಮನ್ನು ಸಮುದ್ರವಾಗಿ ಇಟ್ಟಿಲ್ಲ. ಹೇಳಿದಾರಾ? ನೀನೊಂದು ಸಮುದ್ರ ಅಂತ ಹೇಳಿದಾರ? ಏನು ಹೇಳಿದ್ದಾರೆ? ನಿನ್ನನ್ನು ನದಿ ಎಂಬುದಾಗಿ ಕರೆದಿದ್ದಾರೆ. ಆಮೇಲೆ ಸಮುದ್ರ ಯಾವಾಗಲೂ ಬೋರ್ಗರೀತನೇ ಇರುತ್ತೆ, ಅಲೆಗಳನ್ನು ಎಬ್ಬಿಸ್ತಲೇ ಇರುತ್ತೆ. ಆದರೆ ನದಿ ಮಾತ್ರ ಶಾಂತವಾಗಿಯೇ ಇರುತ್ತೆ. ಹಲ್ಲೆಲೂಯಾ. ಬೇಡವಾದ ವಸ್ತುಗಳೆಲ್ಲ ಹಾಕ್ತಾ ಇರ್ತಾರೆ. ಕಸ ತಂದೆ ಹಾಕ್ತಾರೆ. ಬೇಡವಾದಂಥದ್ದೆಲ್ಲ ಅದರೊಳಗೆ ಹಾಕಿದ್ರು ಅದೇನಾದರೂ ಹೇಳುತ್ತಾ? ಏನಾದರೂ ಅನ್ನುತ್ತಾ? ಏನೂ ಅನ್ನಲ್ಲ. ಆದರೆ ಒಂದು ಸ್ವಲ್ಪ ಕಸ ಹೋದ್ರೂ ಸಮುದ್ರ ಏನು ಮಾಡುತ್ತೆ ಗೊತ್ತಾ? ದೊಡ್ಡ ಅಲೆನ ತಂದು ಅದನ್ನು ಹೊರಗೆ ಹಾಕ್ಬಿಡುತ್ತೆ. ಹಾಗೆ ಸಮುದ್ರಕ್ಕೂ ನದಿಗೂ ಭಾಳ ವ್ಯತ್ಯಾಸ. ನದಿ ಯಾರು ಏನೇ ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರು ತನ್ನ ಪಾಡಿಗೆ ತಾನು ಹರಿದುಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ನಾವು ನದಿಯಾಗಿಯೇ ಇರಬೇಕು. ಆಮೇಲೆ ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಅದನ್ನು ಬರೀತಾನೆ, ಅವುಗಳನ್ನು ಒಂದೂವರೆಗೆ ಅವು ಜೀವವು, ದೇಹಕ್ಕೆಲ್ಲ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಟು ಬರುವಂಥದ್ದಾಗಿದೆ. ಆಮೇಲೆ ಜೀವಧಾರೆಗಳು, ಜೀವಕರವಾದಂಥ ನದಿಗಳು ಅದರ ಒಳಗಿಂದಲೇ ಹೊರಟು ಬರುವಂಥದ್ದಾಗಿರುತ್ತೆ. ಹಾಗಾಗಿ ನನ್ನ ಮನಸ್ಸನ್ನು, ನನ್ನ ಹೃದಯವನ್ನು ನಾವು ಕಾಪಾಡಿಕೊಳ್ಳುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಬೇಡವಾದಂಥ ಯಾವ ಸಂಗತಿಗೂ ತಲೆಯನ್ನು ಕೊಡಬಾರ್ದು. 4 ದಿಕ್ಕಿನಿಂದಲೂ 4 ರೀತಿ ಮಾತುಗಳನ್ನ ಮಾತನಾಡುವಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಆದರೆ ವೈರಿಯ ಎಲ್ಲ ಪ್ಲ್ಯಾನ್ಗಳನ್ನು ನಾಶ ಮಾಡುವಂಥ ಶಕ್ತಿ ಎಲ್ಲಿದೆ ಅಂತಂದರೆ ನಿನ್ನ ಒಳಗೆ ಇರುವಂಥ ಆತನ ನುಡಿಗಳಿಗಿದೆ. ಆಮೇಲೆ ಯಾವಾಗ ಆತನ ಮಾತುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೀಯೋ ಅದು ನಿನ್ನ ಹೃದಯಕ್ಕೆ ಅದು ಜೀವವನ್ನು ಕೊಡುವಂಥದ್ದಾಗಿದೆ. ಆಮೇಲೆ ನಿಮ್ಮನ್ನು ಒಂದು ನದಿಯಾಗಿ ಆತ ನೋಡ್ತಾ ಇದ್ದಾನೆ. ನೀವು ಯಾವಾಗಲೂ ಸಮುದ್ರವಾಗಿ ಇರಲಿಕ್ಕೆ ಇಷ್ಟಪಡಬೇಡಿ. ನೀವು ಯಾರಂತೆ? ನೀವು ನದಿಯಾಗೇ ಇರಬೇಕು. ನದಿಯಾಗೇ ಇದ್ದುಬಿಡ್ರಿ. ಕರ್ತನ ಅದನ್ನೇ ಇಷ್ಟಪಡ್ತಾ ಇದ್ದಾನೆ. ಏನೇ ಆದರೂ ಪರವಾಗಿಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ, ಏನೇ ಬಂದರೂ ಏನೇ ಆದರೂ ಕರ್ತನನ್ನು ಸ್ತುತಿಸ್ತಲೇ ಇರ್ತೇನೆ. ಆಮೇಲೆ ಸೌಲನು ಎಷ್ಟೋ ಸಾರಿ ಏನು ಮಾಡಿದ? ದಾವೀದನ ವಿರುದ್ಧವಾಗಿ ಬಂದಾಗ ಅವನು ಹೇಗಿದ್ದ? ಸಮುದ್ರದ ಹಾಗೆ ಇದ್ನ? ಇರಲಿಲ್ಲ. ಅವನ ಹೃದಯದಲ್ಲಿ ಏನು ಇಟ್ಕೊಂಡಿದ್ದ ಅಂದರೆ ದೇವರ ಮಾತುಗಳನ್ನು ಇಟ್ಟಿದ್ದ. ಹಾಗಾಗಿ ಅವನೇನು ಹೇಳ್ತಿದ್ದಾನೆ, ಅವನ ಒಳಗಿಂದ ಜೀವಧಾರೆಗಳು ಬರ್ತಾ ಇದೆ. ಅದಕ್ಕೆ ಹೇಳ್ತಾನೆ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ಹಲ್ಲೆಲೂಯಾ. ಸೌಲನು ಅವನಿಗೆ ವಿರುದ್ಧವಾಗಿ ಬಂದಾಗಲೂ ಅವನು ಹೇಳ್ತಾನೆ, ನನ್ನ ಮನಸ್ಸೇ ಯಾಕೆ ನೀನು ಕುಗ್ಗಿ ಹೋಗ್ತೀಯಾ?
ಯಾಕೆ ಧೈರ್ಯಗೆಡ್ತಾ ಇದೆಯಾ? ದೇವರನ್ನು ನಂಬು. ಹಲ್ಲೆಲೂಯಾ. ತನ್ನ ಮನಸ್ಸನ್ನು ದೇವರ ವಾಕ್ಯದಲ್ಲಿ ಟ್ರೈನಿಂಗ್ ಕೊಟ್ಟಿದ್ನಂತೆ. ಆಮೇಲೆ ಅವನು ಫುಲ್ ಏನಂತಂದರೆ ದೇವರ ವಾಕ್ಯದಲ್ಲೇ ತುಂಬಲ್ಪಟ್ಟಂಥ ವ್ಯಕ್ತಿ. ಹಾಗಾಗಿ ಭಕ್ತನಾದ ದಾವೀದನಿಗೆ ಅವನ ಜೀವಮಾನ ಕಾಲವೆಲ್ಲ ಆತನ ಮಾತುಗಳೇ ಏನಾಗ್ತಿತ್ತು ಅಂತಂದರೆ ಅವನನ್ನು ಧೈರ್ಯಪಡಿಸ್ತಾ ಬರ್ತಾಯಿತ್ತು. ಆಮೇಲೆ ನಮಗೆ ಏನೇ ಆದ್ರೂ ಅಲ್ಲ, ಒಳ್ಳೆ ಘಟನೆಗಳು ನಡೆದ್ರೂ ಕೆಟ್ಟ ಘಟನೆಗಳು ನಡೆದ್ರೂ ಏನೇ ನಡೆದ್ರೂ ನಮ್ಮನ್ನು ಧೈರ್ಯಪಡಿಸ್ಲಿಕ್ಕೆ ಒಬ್ಬರು ಬೇಕೇ ಬೇಕು. ಹಲ್ಲೆಲೂಯಾ. ನನಗಾದ್ರೂ ಅಷ್ಟೇ, ನಿಮಗಾದ್ರೂ ಅಷ್ಟೇ. ಹಾಗೆ ಹೋಗ್ಲಿ ಬಿಡ್ರಿ, ಒಳ್ಳೇದಾಗುತ್ತೆ, ಎಲ್ಲ ದೇವ್ರು ನಿಮಗೆ ಒಳ್ಳೆ ಆ ಥರ ಹೇಳಿದ್ರೆ ಶಬಾಷ್. ಆದರೆ ದಾವೀದನಿಗೆ ಆ ರೀತಿಯಾಗಿ ಹೇಳುವಂಥ ಒಬ್ಬ ವ್ಯಕ್ತಿನೂ ಇರಲಿಲ್ಲ. ಆಮೇಲೆ ಹೇಳ್ರಿ, ಯಾವ ವ್ಯಕ್ತಿನೂ ಇರಲಿಲ್ಲ. ದಾವೀದನಿಗೆ ಧೈರ್ಯಪಡಿಸಿದ್ದು ಆತನ ನುಡಿಗಳು ಮಾತ್ರನೇ. ಹಲ್ಲೆಲೂಯಾ. ದಾವೀದನು ಆತನ ನುಡಿಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ. ಆಮೇಲೆ ಅದಕ್ಕೆ ದೇವರು ಹೇಳಿದಂಥ ಮಾತೇನಂತಂದರೆ, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾಗಿದ್ದಾನೆ. ಆಮೇಲೆ ಇವತ್ತು ನಾವು ದೇವರಿಗೆ ಆತನ ಹೃದಯಕ್ಕೆ ನಾವು ಒಪ್ಪುವಂಥ ಮನುಷ್ಯನಾಗಿ ಇರಬೇಕಂತಂದರೆ ಆತನ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 15ರಲ್ಲಿ ಆತನು ಹೇಳ್ತಾನೆ ಏನಂತಂದರೆ, ನೀನು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ. ಹಾಗಾದರೆ ನಾವು ಎಲ್ಲಿರಬೇಕು? ನಾವೆಲ್ಲಿರಬೇಕು? ಆತನಲ್ಲಿ ಇರಬೇಕು. ಆತನ ಮಾತುಗಳು ಎಲ್ಲಿರಬೇಕಂತೆ? ನಮ್ಮಲ್ಲಿರಬೇಕು. ಹಲ್ಲೆಲೂಯಾ. ಆತನ ಮಾತುಗಳು ಈಗ ಎಲ್ಲಿದೆ? ಗೋಡೆಯಲ್ಲಿದೆ. ಆತನ ಮಾತುಗಳೆಲ್ಲಿದೆ? ವಾಟ್ಸಪ್ಪಲ್ಲಿದೆ. ಆತನ ಮಾತುಗಳು ನಮ್ಮ ಹೃದಯದಲ್ಲಿ ಇಲ್ಲ. ಅದಕ್ಕೆ ಏನಂತಂದರೆ ಸಮಸ್ಯೆಗಳು ಬರುವಾಗ ನಾವು ಶಾಂತವಾಗಿ ಇರಲಿಕ್ಕೆ ಸಾಧ್ಯವಾಗ್ತಿಲ್ಲ. ಯಾರು ಶಾಂತವಾಗಿರ್ತಾರೆ ಅಂತಂದರೆ ದೇವರ ಮಾತುಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವಂಥ ವ್ಯಕ್ತಿ ಯಾವಾಗಲೂ ಶಾಂತವಾಗಿ ಇರ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ಕರ್ತನು ಒಂದು ದಾವೀದನಾಗಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾನೆ. ಆಮೇಲೆ ನೀವು ಈ ಲೋಕದಲ್ಲಿ ಒಂದು ದಾವೀದನ ಹಾಗೆ ಇರಬೇಕು. ಹಲ್ಲೆಲೂಯಾ. ಓಕೆ, ನಮ್ಮ ದೇಹಕ್ಕೆ ಅದು ಆರೋಗ್ಯವನ್ನು ಕೊಡುವಂಥದ್ದಾಗಿರುತ್ತೆ. ಕೀರ್ತನೆ 25 1ನೇ ವಚನ ಓದಿಕೊಳ್ಳೋಣ. ಕೀರ್ತನೆ 25:1 ಓದ್ರಿ. ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ. ನನಗೆ ಅಕ್ಷಭಂಗಪಡಿಸಬೇಡ. ಸಾಕು. ಯೆಹೋವನೇ, ನಿನ್ನಲ್ಲೇ ನನ್ನ ಮನಸ್ಸನ್ನು ಇಟ್ಟಿದ್ದೇನೆ. ದಾವೀದನು ಯಾರ ಮೇಲೆ ಮನಸ್ಸಿಟ್ಟಿದ್ದಾನೆ? ಯೆಹೋವನ ಮೇಲೆ ಮನಸ್ಸನ್ನು ಇಟ್ಟಿದ್ದೇನೆ. ನಾನು ಯಾರ ಮೇಲೆ ಮನಸ್ಸಿಟ್ಟಿಲ್ಲ. ಯಾರ ಮೇಲೆ ಮನಸ್ಸಿದೆ? ಯೆಹೋವನ ಮೇಲೆ. ದಾವೀದನು ಹೇಳ್ತಾನೆ, ನಿಮ್ಮ ಮನಸ್ಸು ಎಲ್ಲಿದೆ? 1ನೇ ತಾರೀಕು ಆದಮೇಲೆ ನಿಮ್ಮ ಮನಸ್ಸು ಎಲ್ಲಿದೆ? 1ನೇ ತಾರೀಕು 10ನೇ ತಾರೀಕು ತನಕ ನಿಮ್ಮ ಮನಸ್ಸು ಎಲ್ಲೆಲ್ಲಿರುತ್ತೆ? ಆದರೆ ನಮ್ಮ ಮನಸ್ಸು ಎಲ್ಲಿರಬೇಕು? ಆತನಲ್ಲಿಯೇ ಇರಬೇಕು. ಹಲ್ಲೆಲೂಯಾ. ಹಾಗಾದರೆ ತನ್ನ ಮನಸ್ಸನ್ನು ಅವನಿಗೆ ಹೇಗೆ ಇಟ್ಟುಕೊಂಡಿದ್ದಾನೆ ಅಂತಂದರೆ ಒಂದು ಇಮ್ಯಾಜಿನೇಷನ್ ಒಳಗೆ ಇಟ್ಟುಕೊಂಡಿದ್ದಾನೆ. ಒಂದು ಕಲೆ ಹೇಳುತ್ತೆ ಏನಂತಂದರೆ, ನಿನ್ನನ್ನು ನಂಬಿರುವಂಥ ಮನಸ್ಸು ಯಾವಾಗಲೂ ನಿಶ್ಚಿಂತೆಯಾಗಿ ಇರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ನಿಶ್ಚಿಂತೆಯಾಗಿ ಇರುತ್ತಂತೆ.